ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ತೇಜ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 20ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಆರ್ಮಿ ಕ್ವಶನ್ ಪೇಪರ್ 20ನೇ ಭಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಮೋಹನನ ವಯಸ್ಸು ಅವನ ತಂದೆಯ ವಯಸ್ಸಿನ 1/3 ಅಂದ್ರೆ 3ನೇ 1 ಭಾಗ ಐತಂತ. ಅವರಿಬ್ಬರ ವಯಸ್ಸಿನ ಮೊತ್ತ 60 ವರ್ಷಗಳು. ಹಾಗಿದ್ರೆ ಮೋಹನನ ವಯಸ್ಸು ಎಷ್ಟಂತ ಕೇಳ್ತಾರೆ. ಈಗ ನೋಡ್ರಿ, ಮೋಹನನ ವಯಸ್ಸು ಅವನ ತಂದೆಯ ವಯಸ್ಸಿನ 3ನೇ 1 ಭಾಗ ಅಂತ ಐತೆ. 3ನೇ 1 ಭಾಗ ಅಂದ್ರೆ ಈಗ ನೋಡ್ರಿ, ಇದು ಮಗ, ಇದ ತಂದೆ ಅಂತ ಇಟ್ಕೊರಿ. ತಂದೆ ಮಗ, ತಂದೆದ 3 ಐತಂದ್ರೆ 3ನೇ 1 ಭಾಗ ಅಂದ್ರೆ ಈ ಒಂದು 1 ಐತಿ, ನಂಗೆ 1 ಐತಿ. ಅವ್ರಿಬ್ಬರು ವಯಸ್ಸಿನ ಮೊತ್ತ ಎಷ್ಟೈತಿ? 60 ಐತಿ. ಆ ಇಬ್ಬರು ವಯಸ್ಸಿನ ಮೊತ್ತ 60 ಐತಿ ಅಂದ್ರೆ ಇವನ್ನ ಎರಡನ್ನೂ ಪ್ಲಸ್ ಮಾಡ್ರಿ. 3 + 1 4 ಆಗತಿ. ಈ 4ರ ವ್ಯಾಲ್ಯೂವನ್ನ ಏನ್ರಿ? 60 ಮೊತ್ತ. ಈ 2ರ ಮೊತ್ತನ 60, 4ರ ವ್ಯಾಲ್ಯೂವನ್ನ 60 ಆಗೈತಿ. ಹಾಗಿದ್ರೆ ಯಾರ ವಯಸ್ಸು ಕೇಳ್ತಾರೆ ನಮ್ಗೆ ಇಲ್ಲಿ? ಮೋಹನ್ನ ವಯಸ್ಸು ಕೇಳ್ತಾರೆ. ಮೋಹನ್ನ ರೇಷಿಯೋ ಎಷ್ಟೈತಿ ಇಲ್ಲಿ? 1 ಐತಿ. ಹಾಗಿದ್ರೆ 1ರ ವ್ಯಾಲ್ಯೂ ಎಷ್ಟ ನೋಡ್ರಿ. 4 ಕೆಳಗ 60 ಇಂಟು 1 ಮ್ಯಾಗ 4 1 4, 4 1 4 ಎಷ್ಟು ಉಳಿತಾ? 2 ಉಳಿತಾ. 4 5 20. ಹಾಗಿದ್ರೆ ಆ ಮೋಹನ್ ವಯಸ್ಸು ಎಷ್ಟು ರೀ? 15 ಇಯರ್ಸ್ ಅವನ ವಯಸ್ಸಾಗಿರ್ತದೆ. ಒಂದು ವೇಳೆ ಅವರು ತಂದೆ ವಯಸ್ಸಿಗೆ ಇರಿದ್ರೆ 4ರ ವ್ಯಾಲ್ಯೂವನ್ನ 6 ಅಂದ್ರೆ ತಂದೆ ವಯಸ್ಸು ಎಷ್ಟೈತಿ ಇಲ್ಲಿ? ರೇಷಿಯೋ ಎಷ್ಟೈತಿ? 3 ಐತಿ. ಈ 3ರ ವ್ಯಾಲ್ಯೂ ಎಷ್ಟು ಅಂತ ಕಂಡಿಡಿದ್ರೆ ಮುಗಿಯುತ್ತೆ. ಈಗ ನೋಡ್ರಿ, ಇಲ್ಲಿ ಎಷ್ಟು ಮಾಹಿತಿ? 15 ಮಾಹಿತಿ. 15 ಇಂಟು 3 ಮಾಡಿದ್ರೆ 45 ತಂದೆ ವಯಸ್ಸಾಕೈತಿ. ಎಷ್ಟಾಕೈತಿ? 45 ತಂದೆ ವಯಸ್ಸಾಕೈತಿ. ಹಾಗಿದ್ರೆ ಆನ್ಸರ್ ಏನ್ರಿ? ಮಗನ ವಯಸ್ಸು, ಮೋಹನ್ನ ವಯಸ್ಸು 15 ವರ್ಷ ಆಗಿರ್ತದ. ಆಪ್ಷನ್ B2 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ವೃತ್ತದ ಪರಿಧಿ 88 ಮೀಟರ್, ಅದರ ತ್ರಿಜ್ಯವನ್ನು ಕಂಡುಹಿಡಿರಿ ಅಂತ ಕ್ವಶನ್ ಐತಿ. ವೃತ್ತದ ಪರಿಧಿ ಅಂದ್ರೆ ಏನ್ರಿ? ಸುತ್ತಳತೆ. ಇದಕ್ಕೇನಂತಾರಂದ್ರೆ ವೃತ್ತದ ಸುತ್ತಳತೆ ಅನ್ನಂಗಿಲ್ಲ, ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂತಾರೆ. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮುಲಾ ಏನೈತಿ? 2πr. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮುಲಾ ಏನೈತಿ? 2πr ಐತಿ. ಎಷ್ಟು ಕೊಟ್ಟಾರ? ಅದರ ಪರಿಧಿ ಎಷ್ಟು ಕೊಟ್ಟಾರ್ರಿ? 88 ಕೊಟ್ಟಾರ. ಈಗ ನೋಡ್ರಿ, ಇಷ್ಟು ಕೊಟ್ಟ ನಂತರ ಫಾರ್ಮುಲಾ 2πr. ಇದ ಸುತ್ತಳತೆ ಫಾರ್ಮುಲಾ 2πr ಸುತ್ತಳತೆ ಫಾರ್ಮುಲಾ. ಎಷ್ಟೈತಿ ಸುತ್ತಳತೆ? 88 ಐತಿ. ಈಗ ನೋಡ್ರಿ, ಈಗ ಪೈ ವ್ಯಾಲ್ಯೂ ಏನ್ರಿ? 22 ಇಂಟು ಪೈ ವ್ಯಾಲ್ಯೂ 22/7 ಇಂಟು ಆರ್ ಈಕ್ವಲ್ ಟು 88 ಐತಿ. ಈಗ ನೋಡ್ರಿ, ಇವು 22 ಇಂಟು 2 ಆಚ ಕಡೆ ಕಳಿಸಿದ್ರೆ ಏನಾಗುತ್ತೆ? ಡಿವೈಡ್ ಆಕೈತಿ. ಡಿವೈಡ್ ಆಗಿ 22 ಇಂಟು 2 ಆಕೈತಿ. ಡಿವೈಡ್ ಆಗಿ ಹೋಗಿ ಕೇಳ್ಕೊಂತಾವ. ಇದನ್ನ ಆಚ ಕಡೆ ಕಳಿಸಿದ್ರೆ ಏನಾಗುತ್ತೆ ರೀ? ಇದು ಇಂಟು ಆಗಿ ಮ್ಯಾಲೆ ಬರ್ತದೆ. ಈ 6 ಲೇಯರ್ಲಿ ಹಾಗಾದ್ರೆ 6 ಬೆಲೆ ಬೇಕಾಯ್ತು ನಮ್ಗೆ. 6 ಬೆಲೆ ಅಂದ್ರೆ 88 ಇಂಟು 7 ಡಿವೈಡೆಡ್ ಬೈ 22 ಇಂಟು 2 ಈ ರೀತಿ ಆಯ್ತು. ಈಗ 2 1 2, 2 4 ಇಲ್ಲಿ ನೋಡ್ರಿ, ಮ್ಯಾಗ ಬರ್ತೀನಿ ನೋಡ್ರಿ, ಇಲ್ಲಿ ಕೆಳ ಕಾಣಂಗಿಲ್ಲ. ಇಲ್ಲಿ ನೋಡ್ರಿ, R ಈಕ್ವಲ್ ಟು 88 ಇಂಟು 7 ಡಿವೈಡೆಡ್ ಬೈ 22 ಇಂಟು 2. 2 1 2, 2 4 8, 2 4 8 ಇದು ಹೋಯ್ತಾ. 22 1 22, 22 2 44, 7 2 ಎಷ್ಟು ರೀ? 7 2 14 ಆಗ್ತದ. ಹಾಗಿದ್ರೆ ಆ ವೃತ್ತದ ತ್ರಿಜ್ಯ ಎಷ್ಟಾಗ್ತದೆ? 14 ಮೀಟರ್ ಆಗ್ತದೆ. ಆಪ್ಷನ್ ನಂಬರ್ B2. ವೃತ್ತ ತ್ರಿಜ್ಯ ಅಂದ್ರೆ ಏನ್ರಿ? ಹಿಂಗೆ ವೃತ್ತ ಇರ್ತೈತಿ. ಇದ ಸೆಂಟರ್ ಪಾಯಿಂಟ್, ಇದರ ಬಂದಿರ್ತದೆ. ಇದೊಂದು ಬಾರ್ ಇದೆ. ಇದಕ್ಕೇಂತೀವಿ ನಾವು? ರೇಡಿಯಸ್ ಅಂತೀವಿ, ತ್ರಿಜ್ಯ ಅಂತೀವಿ. ರೇಡಿಯಸ್ ಅಂದ್ರೆ ಇಂಗ್ಲೀಷ್ನಾಗ, ತ್ರಿಜ್ಯ ಅಂದ್ರೆ ಕನ್ನಡದಾಗ. ಓಕೆ, ನೆಕ್ಸ್ಟ್ ಕ್ವಶನ್. ಯಾವ ಸಂಖ್ಯೆಯು 90ಕ್ಕಿಂತ 40% ಕಡಿಮೆ ಇದೆ ಅಂತ ಕೇಳ್ತಾರೆ. ಈಜಿಯೆಸ್ಟ್ ಕ್ವಶನ್ ಅಂದ್ರೆ ಇದೆ ನೋಡ್ರಿ. 90ಕ್ಕಿಂತ ಕಡಿಮೆ ಅಂದ್ರೆ 90 ಬರ್ಕೋರಿ ಇಂಟು 100ಕ್ಕೆ ಏನು ಹೇಳ್ತಾರೆ ಅವ್ರ? 90ಕ್ಕಿಂತ 40% ಕಡಿಮೆ ಇದೆ ಅಂತ ಕೇಳ್ತಾರೆ. 100ಕ್ಕೆ 40% ಕಡಿಮೆ ಅಂದ್ರೆ ಎಷ್ಟು ರೀ? 60. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 9 4 9 6 ಎಷ್ಟು ರೀ? 9 6 54. ಆಪ್ಷನ್ ನಂಬರ್ A1 ಈಸ್ ದ ರೈಟ್ ಆನ್ಸರ್. 54 ಈಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಒಂದು ತರಗತಿಯಲ್ಲಿ
24 ವಿದ್ಯಾರ್ಥಿಗಳ ಸರಾಸರಿ ತೂಕ 40 kg ಮತ್ತು ಶಿಕ್ಷಕರ ತೂಕವನ್ನು ಸೇರಿಸಿದರೆ ಸರಾಸರಿ ತೂಕ 1 kg ಹೆಚ್ಚಾಗಿದೆ. ಹಾಗಿದ್ರೆ ಶಿಕ್ಷಕರ ತೂಕ ಎಷ್ಟು ಅಂತ ಕೇಳ್ತಾರೆ. ಈ ನೋಡ್ರಿ 24 ವಿದ್ಯಾರ್ಥಿಗಳಿದಾರೆ. 24 ವಿದ್ಯಾರ್ಥಿಗಳಿದ್ದಾಗ ಅವ್ರ ಸರಾಸರಿ ಎಷ್ಟೈತಿ 40 ಐತಿ. ನಂತರ ಏನೈತಿ ಒಬ್ಬ ಶಿಕ್ಷಕರು ಬಂದ ಸೇರಿದಾರ. ಶಿಕ್ಷಕರು ಬಂದ ಸೇರಿದ ನಂತರ 1 kg ಸರಾಸರಿ ಹೆಚ್ಚಾಗೈತಿ. ಹಾಗಿದ್ರೆ ಬಂದು ಸೇರಿರುವಂತಹ ಶಿಕ್ಷಕರ ವಯಸ್ಸು ಎಷ್ಟು ಅಂತ ಕೇಳ್ತಾರೆ, ತೂಕ ಎಷ್ಟು ಅಂತ ಕೇಳ್ತಾರೆ. ಈ ನೋಡ್ರಿ ವಿದ್ಯಾರ್ಥಿಗಳು ಎಷ್ಟಾರ 24 ವಿದ್ಯಾರ್ಥಿಗಳದಾರ. ಅವ್ರ ಸರಾಸರಿ ಎಷ್ಟೈತಿ 40 ಐತಿ. 24 ವಿದ್ಯಾರ್ಥಿಗಳ ಸರಾಸರಿ 40 ಐತಿ. ಹಾಗಾದ್ರೆ ಅವ್ರು ಮತ್ತೆ ಎಷ್ಟಾಕೈತಿ ನೋಡ್ರಿ 24 × 40 ಮಾಡ್ರಿ. 24 × 4 ಮಾಡ್ರಿ. 4 × 4 16, 4 × 2 8 9 ಎಷ್ಟಾಯ್ತದ 96 ಆಯ್ತು. ಇದೊಂದು 0 ಆ್ಯಸ್ ಇಟ್ ಇಸ್. ಎಷ್ಟಾಯ್ತು ಮೊತ್ತ 960. ಇವರ 24 ವಿದ್ಯಾರ್ಥಿಗಳ ಮೊತ್ತ ಆಯ್ತು. ನೆಕ್ಸ್ಟ್ ಏನು ಹೇಳ್ತಾರೆ ಅವರ ಶಿಕ್ಷಕರೊಬ್ಬರು ಸೇರಿದರೆ ಮೊದಲ 24 ವಿದ್ಯಾರ್ಥಿಗಳದಾರ. ಈಗ ಶಿಕ್ಷಕರೊಬ್ಬರು ಸೇರಿ ಎಷ್ಟು ಜನ ಆಗ್ತಾರೆ 25 ಜನ ಆಗ್ತಾರೆ. 25 ಜನ ಇಂಟು ಶಿಕ್ಷಕರು ಸೇರಿದ ನಂತರ 1 kg ಸರಾಸರಿ ಹೆಚ್ಚಾಗತೈತಿ. 1 kg ಸರಾಸರಿ ಹೆಚ್ಚಾಗತೈತಿ ಅಂದ್ರೆ ಇದಕ್ಕೆ ಒಂದು ಹೆಚ್ಚು ಮಾಡಿದ್ರೆ ಎಷ್ಟಾಗೈತಿ 41. 25 × 41 ಮಾಡ್ರಿ. 25 × 41 × 25 ಮಾಡ್ರಿ. 5 1 5, 5 4 20 ಪ್ಲಸ್ 2 1 2, 4 2 8 ನೋಡ್ರಿ. 5 ಇದು 2 8 2 10 ಎಷ್ಟಾಯ್ತು ರೀ 1025 ಆಯ್ತು. ಇಲ್ಲೇ ಸ್ಟೂಡೆಂಟ್ ಸಟ್ಟದಾರಲ್ಲಿ ಇಲ್ಲೇ ಶಿಕ್ಷಕರು ಒಬ್ಬರ ಸ್ಟೂಡೆಂಟ್ 2 ಕೂಡಿದ್ದಾರೆ. ಶಿಕ್ಷಕರು ಮತ್ತು ಸ್ಟೂಡೆಂಟ್ ಕೂಡಿ 2 ದಾರಿಗೆ ಇಲ್ಲೇ ಶಿಕ್ಷಕರು ಸ್ಟೂಡೆಂಟ್ 2 ದಾರ, ಇಲ್ಲೇ ಸ್ಟೂಡೆಂಟ್ ಅಷ್ಟಿದ್ದಾರೆ. ಈಗ ಶಿಕ್ಷಕರು ಮತ್ತು ಸ್ಟೂಡೆಂಟ್ 2 ಇಲ್ಲೇ ಸ್ಟೂಡೆಂಟ್ಗಳು ಕಲ್ಬಿಟ್ರೆ ನಮ್ಗೆ ಏನು ಉಳ್ತಾರ ಶಿಕ್ಷಕರು ಉಳ್ತಾರ. ಹಾಗಿದ್ರೆ ಡಿಫ್ರೆನ್ಸ್ ಎಷ್ಟಾಗುತ್ತೆ ನೋಡ್ರಿ 1025 ಮೈನಸ್ 960 ಮಾಡಿದ್ರೆ ನಮ್ಗೆ ಶಿಕ್ಷಕರ ವಯಸ್ಸು ಸಿಕ್ಬಿಡ್ತೈತಿ. 5 ಆ್ಯಸ್ ಇಟ್ ಈಸ್. 12 6 ಕಳೆದ್ರೆ 6 ಉಳಿತು. 10 10 ಕಳೆದ್ರೆ 0, 1 1 ಕಳೆದ್ರೆ 0 ಆಗಿದ್ರೆ ಶಿಕ್ಷಕರ ವಯಸ್ಸು 65 ಆಗಿರ್ತದೆ. ಶಿಕ್ಷಕರ ವಯಸ್ಸಲ್ಲ, ಶಿಕ್ಷಕರ ತೂಕ 65 kg ಆಗಿರ್ತದೆ. 65 kg. ಆಪ್ಷನ್ ನಂಬರ್ A1 ಈಸ್ ಅ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಒಬ್ಬ ವ್ಯಕ್ತಿಯ ಸಂಬಳ 10% ಹೆಚ್ಚಾಗಿದೆ. 10% ಹೆಚ್ಚಾಗಿದ್ದಂತ ಅವನ ಹೊಸ ಸಂಬಳ 1221 ರೂಪಾಯಿಗಳಾಗಿದ್ದರೆ ಹಿಂದಿನ ಸಂಬಳ ಎಷ್ಟು? ಈ ಒಬ್ಬ ವ್ಯಕ್ತಿದ 10% ಸ್ಯಾಲ್ರಿ ಹೆಚ್ಚಾದ್ಮೇಲೆ ಅವನ ಪೇಮೆಂಟ್ ಎಷ್ಟು ಬರಾಕ್ತೈತಿ 1221 ರೂಪಾಯಿ ಬರತೈತಿ. ಸಂಬಳ 10% ಹೆಚ್ಚಾದ್ಮ್ಯಾಗ ಅವನ ಹೊಸ ಸಂಬಳ ಎಷ್ಟು ಬರತೈತಿ 1221 ಬರೈತಿ. ಹಾಗಿದ್ರೆ ಹೆಚ್ಚೋಗಿತ್ತ ಮುಂಚೆ ಅವನ ಸಂಬಳ ಎಷ್ಟಿತ್ತು ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ 10% ಹೆಚ್ಚಾಗೈತಿ. 100 ಇದ್ದಿದ್ದ 10% ಹೆಚ್ಚಾಗೈತಿ ಅಂದ್ರೆ ಎಷ್ಟಾಯ್ತು 110%. 110% ಆಗಿತ್ತಂದ್ರೆ ಎಷ್ಟು ಬರೈತಿ ಸಂಬಳ 1221. ಇನ್ನು 110% ವ್ಯಾಲ್ಯೂ ಏನ್ರಿ 1221. ಹಾಗಿದ್ರೆ ಮೊದಲನೇ ಸಂಬಳ ಎಷ್ಟೈತಿ ನಮ್ಮದ? ಮೊದಲನೇ ಸಂಬಳ 100% ಐತಿ. ಹಾಗಿದ್ರೆ 100% ವ್ಯಾಲ್ಯೂ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ 110 ಕೆಳಗೆ ಬರ್ತೈತಿ. ಮ್ಯಾಗ 100 × 1221 ಬರ್ತೈತಿ. ಈಗ ನೋಡ್ರಿ ಫರ್ದರ್ ಸಿಂಪ್ಲಿಫಿಕೇಶನ್ 0 0 ಕ್ಯಾನ್ಸಲ್. 11 1 11, 11 1 11 1 ಉಳಿತು. ಮತ್ತು 11 1 11 ಮತ್ತು 1 ಉಳಿತು. ಮತ್ತು 11 1 11. 111 × 1 ಮಾಡಿದ್ರೆ ಎಷ್ಟಾಕೈತಿ 111 ಆಯಿತು. ಇದೊಂದು 0 ಆ್ಯಸ್ ಇಟ್ ಈಸ್. ಹಾಗಿದ್ರೆ ಅವನು ಮೊದಲಿರುವಂತಹ ಸಂಬಳ ಎಷ್ಟು ರೀ 1110 ಅವನ ಸಂಬಳ ಆಗಿರ್ತದೆ. ಆಪ್ಷನ್ ನಂಬರ್ B2 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ನೆಕ್ಸ್ಟ್ ಕ್ವಶನ್ ಏನೈತಿ? A ಒಂದು ಕೆಲಸವನ್ನು 18 ದಿನಗಳಲ್ಲಿ ಮಾಡಬಹುದು ಮತ್ತು B ಒಬ್ಬನೇ ಅದೇ ಕೆಲಸವನ್ನು 12 ದಿನದಲ್ಲಿ ಮಾಡಬಹುದು, ಮುಗಿಸಬಹುದು. A, B ಮತ್ತು C ಒಟ್ಟಿಗೆ ಕೆಲಸ ಮಾಡಿದರೆ ಅವರು ಅದನ್ನು 4 ದಿನಗಳಲ್ಲಿ ಮುಗಿಸಿದರೆ C ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾನೆ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, A ಒಬ್ಬನೇ ಎಷ್ಟು ದಿನ ಮಾಡಕತ್ತಾನ 18 ದಿನ ಮಾಡಕತ್ತಾನ. A ಒಬ್ಬ 18 ದಿನ ಮಾಡಕತ್ತಾನ. B ಒಬ್ಬ ಎಷ್ಟು ದಿನ ಮಾಡಕತ್ತಾನು 12 ದಿನ ಮಾಡಕತ್ತಾನ. ನೆಕ್ಸ್ಟ್ ಏನು ಕೊಟ್ಟರು? A, B ಮತ್ತು C ಅವ್ರು 3 ಜನ ಕೂಡ ಎಷ್ಟು ದಿನ ಮುಗಿಸ್ತಾರಂತ 4 ದಿನ ಮುಗಿಸ್ತಾರೆ.
ಎ ಪ್ಲಸ್ ಬಿ ಪ್ಲಸ್ ಸಿ ಇವ್ರು 3 ಜನ ಕೂಡ ಎಷ್ಟಿಂದ ಮುಗಿಸ್ತಾರೆ 4ದಿಂದ ಮುಗಿಸ್ತಾರಂತ. ನಮ್ಮ ಕ್ವಶನ್ ಕೇಳಿದಾರ ಹಾಗಿದ್ರೆ ಸಿ ಒಬ್ಬನೇ ಮಾಡೋದಾದ್ರೆ ಆ ಕೆಲಸನ ಎಷ್ಟಿಂದ ಮಾಡ್ತಾರಂತ ಕ್ವಶನ್ ಕೇಳ್ತಾರೆ. ನೀವು 18ರಿಂದ ಮಾಡ್ತಾನೆ ಎ, ಬಿ 12ರಿಂದ ಮಾಡ್ತಾನು, 3 ಮಂದಿ ಸೇರಿ 4ದಿಂದ ಮಾಡ್ತಾರೆ. ಹಾಗಿದ್ರೆ ಸಿ ಒಬ್ಬಗ ಕೊಟ್ರ ಅವ 2ದಿಂದ ಮಾಡ್ತಾನಂತ ಅದನ್ನ ಕ್ವಶನ್ ಕೇಳ್ಕತ್ತಾರ. ಈಗ ಸಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ನೋಡ್ರಿ ಈ 3 ಎಲ್ ಸಿ ಎಮ್ ಎಷ್ಟಾಗ್ತದೆ ನೋಡ್ರಿ 18 12 4 18 ಒಂದ್ಲೆ 18 18 2 36 36 ಮಗೆ ಈ 12 ಮಗ್ಯಾಗ 36 ಐತಿ, 4 ಮಗ್ಯಾಗ 36 ಐತಿ. ಹಾಗಿದ್ರೆ ಈ 3 ಎಲ್ ಸಿ ಎಮ್ ಎಷ್ಟಾಗೈತಿ 36 ಆಯ್ತು. 36 ಆಯಿತು. 18 ಎಷ್ಟಲೇ 36, 18 2 36, 12 ಎಷ್ಟಲೇ 36, 12 3 36, 4 ಎಷ್ಟಲೇ 36, 4 9 36. ಈಗ ನೋಡ್ರಿ ಈಗ ಇವರು 3 ಜನ ಕೂಡಿ 9 ಬುಟ್ಟಿ ಕೆಲಸ ಮಾಡ್ತಾರೆ. ಬಿ ಒಬ್ಬ 3 ಬುಟ್ಟಿ ಕೆಲಸ ಮಾಡ್ತಾನೆ, ಎ ಒಬ್ಬ 2 ಬುಟ್ಟಿ ಕೆಲಸ ಮಾಡ್ತಾನೆ. ಈಗ ನೋಡ್ರಿ ಇಲ್ಲಿ ಎ ಬಿ ಸಿ 3 ಜನದ ಎಷ್ಟು ಬುಟ್ಟಿ ಕೆಲಸ ಐತಿ 9 ಬುಟ್ಟಿ ಕೆಲಸ ಐತಿ. ಎ ಬಿ ಸಿ 3 ಮಂದಿ ಒಳಗೆ ನಾ ಎ ಬಿ ಕಳೆದ್ನಂದ್ರೆ ಯಾರು ಉಳಿತಾರೆ ಇವಾಗ ಸಿ ಉಳಿತಾನೆ. ಎ ಬಿ ಸಿ ಒಳಗೆ ಎ ಬಿ ತೆಗೆದ್ರೆ ಸಿ ಉಳಿತಾನೆ. ಹಾಗಿದ್ರೆ ಈ 9ರಾಗ ಈ ಎ ಮತ್ತು ಬಿ ಎರಡನ್ನೂ ಪ್ಲಸ್ ಮಾಡಿ ಮೈನಸ್ ಮಾಡಿರಿ. ಇದು 3 + 2 ಎಷ್ಟು ಆಕೈತಿ 5 ಆಕೈತಿ. ಹಾಗಿದ್ರೆ 3 ಮಂದಿ ಎಷ್ಟೈತಿ ಇಲ್ಲಿ 9 ಐತಿ. 9ರಾಗ 5 ಮೈನಸ್ ಮಾಡಿ ಎಷ್ಟು ಉಳಿತೈತಿ 9 5 ಮೈನಸ್ ಮಾಡಿದ್ರೆ 4 ಉಳಿತೈತಿ. ಹಾಗಿದ್ರೆ ಟೋಟಲ್ ವರ್ಕ್ ಎಷ್ಟೈತಿ ಇಲ್ಲಿ 36 ಐತಿ. ಆ 36ಕ್ಕೆ 4ರಲ್ಲಿ ಡಿವೈಡ್ ಮಾಡಿದ್ರೆ 9 1 9 4 1 4 4 9 36. ಹಾಗಿದ್ರೆ ಆ ಸಿ ಒಬ್ಬನೇ ಎಷ್ಟಿಂದ ಮಾಡ್ತಾನ್ರಿ ಕೆಲಸ 9 ದಿನದಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸ್ತಾನೆ. ಆಪ್ಷನ್ ನಂಬರ್ C3 ಇಸ್ ಅ ರೈಟ್ ಆನ್ಸರ್. ಅರ್ಥ ಆಯ್ತಾನೆ? ಇಲ್ಲಿ ನೋಡ್ರಿ ಈ 3 ಜನ ಮಾಡೋ ಕೆಲಸ ಇದೆ. ಇವ ಸಿಂಗಲ್ ಆಗಿ ಇವರಿಬ್ರು ಎ 2 ಬುಟ್ಟಿ ಕೆಲಸ ಮಾಡ್ತಾನೆ, ಬಿ 3 ಬುಟ್ಟಿ ಕೆಲಸ ಮಾಡ್ತಾನೆ. ಈ 3 ಜನದೊಳಗೆ ಇವ್ರು ಇಬ್ಬರದು ಕಳೆದ್ಬಿಟ್ಟಂದ್ರೆ ನಮ್ಗೆ ಯಾರು ಉಳಿತೈತಿ ಸಿದು ಉಳಿತೈತಿ. ಹಾಗಿದ್ರೆ ಸಿದು ಎಷ್ಟೈತಿ ಎಫಿಷಿಯನ್ಸಿ 4 ಐತಿ. ಈ 36ಕ್ಕೆ 4ರಲ್ಲಿ ಡಿವೈಡ್ ಮಾಡಿದ್ರೆ ಆನ್ಸರ್ 9 ದಿನ ಬರ್ತೈತಿ. ಹಾಗಿದ್ರೆ ಆನ್ಸರ್ ಏನ್ರಿ 9 ದಿನಗಳು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. 280 ಮೀಟರ್ ಉದ್ದದ ರೈಲು ಗಂಟೆಗೆ 63 ಕಿಲೋಮೀಟರ್ ಚಲಿಸಿದರೆ ಒಂದು ಮರವನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ ಫಾರ್ಮುಲಾ ಐತೆ. ಒಂದು ಫಾರ್ಮುಲಾ ಏನಂತಂದ್ರೆ L/S/T. ಇದೊಂದು ಫಾರ್ಮುಲಾ ನೋಡ್ರಿ. ನಮ್ಮ ಲೆಂತ್ ಬೇಕಾದ್ರೆ S × T, ಟೈಮ್ ಬೇಕಾದ್ರೆ L/S, ಸ್ಪೀಡ್ ಬೇಕಾದ್ರೆ L/T. ಇಲ್ಲಿ ನೋಡ್ರಿ ನಮ್ಗೆ ಏನು ಕೇಳ್ತಾರೆ, ಈಗ ಸಮಯ ಕೇಳ್ತಾರೆ. ಸಮಯ ಕೇಳ್ತಂದ್ರೆ ಟೈಮ್ ಕೇಳ್ತಾರೆ. ಟೈಮ್ ಕಾಟಾಕಿದ್ರೆ ಎಷ್ಟು ಏನು ಉಳಿತಿಲ್ಲಿ L/S, ಲೆಂತ್ ಬೈ ಸ್ಪೀಡ್ ಬೀಳುತ್ತೆ. ಇಲ್ಲಿ ನೋಡ್ರಿ ಲೆಂತ್ ಎಷ್ಟೈತಿ 280 ಐತಿ. 280 ಐತಿ. ಕಿಲೋಮೀಟರ್ ಎಷ್ಟು 63 ಕಿಲೋಮೀಟರ್. ಇದು 63 ಕಿಲೋಮೀಟರ್ ಒಳಗೈತಿ, ಇದು ಮೀಟರ್ ಒಳಗೈತಿ. ಹಾಗಿದ್ರೆ ಇದನ್ನ ಕಿಲೋಮೀಟರ್ ಇದ್ದ ಇದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಾ. ಹೆಂಗಾಗ್ತದೆ ಈ 63 ಬರ್ಕೋರಿ. L 280, ಸ್ಪೀಡ್ 63 ಕಿಲೋಮೀಟರ್. ಇದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಾದ್ರೆ ಇಂಟು 5/18 ಯೂಸ್ ಮಾಡ್ತೀವಿ. ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಾದ್ರೆ 5/8ನ ಕಿಲೋಮೀಟರ್ ಪರ್ ಅವರ್ ಮಾಡ್ಕೋಬೇಕಾದ್ರೆ 18/5. ಈಗ ನೋಡ್ರಿ 63 ಐತಿ, ಇಲ್ಲಿ 5 ಐತಿ, ಈ 18 ಕೆಳಗೆ ಬರ್ತೈತಿ ಅಂದ್ರೆ ಇದನ್ನ ಇಚ್ಕಡೆ ತೊಂದ್ರೆ ಇಲ್ಲಿ ಮ್ಯಾಕ್ ಹೋಗಿ ಇಂಟು ಆಗಿ 18 ಆಕೈತಿ. ಎಷ್ಟಾದಿದೆ 280 ಇಂಟು 18 ಡಿವೈಡೆಡ್ ಬೈ 63 ಇಂಟು 5 ಇಷ್ಟು ಬಂತೀಗ. ಇನ್ನು ನೋಡ್ರಿ 9 ಮಗ್ಯಾಗ 9 2 18, 9 6 9 5 45, 9 6 54, 9 7 63, 7 1 7, 7 4 28, ಈ 0 ಆ್ಯಸ್ ಇಟ್ ಈಸ್. 5 1 5, 5 8 40, 8 2 ಎಷ್ಟು 8 2 16 ಆಗ್ತದೆ. ಹಾಗಿದ್ರೆ ಎಷ್ಟಾಗ್ತದೆ 16 ಸೆಕೆಂಡು ಸರಿಯಾದ ಉತ್ತರ. ಆಪ್ಷನ್ ನಂಬರ್ C3 ಇಸ್ ರೈಟ್ ಆನ್ಸರ್ ಆಗ್ತದೆ. ಎಷ್ಟು ಟೈಮ್ ತಗೋತೈತಿ 16 ಸೆಕೆಂಡ್ ಟೈಮ್ ತಗೋತೈತಿ. ನೆಕ್ಸ್ಟ್ ಕ್ವಶನ್. 2 ಸಂಖ್ಯೆಗಳ ಮೊತ್ತ 45 ಮತ್ತು ಅವುಗಳ ಅನುಪಾತ 7:8 ಆಗಿದ್ದರೆ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾರೆ. ಈ ನೋಡ್ರಿ ಅನುಪಾತ ಎಷ್ಟು ಕೊಟ್ಟಾರು 7:8 ಕೊಟ್ಟಾರ. ಅವು ಎರಡರ ಮೊತ್ತ ಎಷ್ಟೈತಿ 45 ಐತಿ. 2 ಮತ್ತು 45 ಅಂದ್ರೆ ಇವು ಎರಡನ್ನೂ ಪ್ಲಸ್ ಮಾಡಿರಿ. ಪ್ಲಸ್ ಮಾಡಿ ಎಷ್ಟಾಗುತ್ತೆ 8 + 7 ಅಂದರೆ 15 ಆಗುತ್ತೆ.
ಈ 15 ವ್ಯಾಲ್ಯೂವನ್ನ 45 ಅಂದ್ರೆ ನಮಗೇನು ಕೇಳ್ತಾರೆ, ಆ ಸಂಖ್ಯೆಗಳ ವ್ಯತ್ಯಾಸ ಕೇಳ್ತಾರೆ. ಹಾಗಿದ್ರೆ ಅನುಪಾತ ಎಷ್ಟೈತಿ, 7:8 ಐತಿ. ಇವು ಎರಡರ ವ್ಯತ್ಯಾಸ ಎಷ್ಟೈತಿ ನೋಡ್ರಿ, ವ್ಯತ್ಯಾಸ ಎಷ್ಟೈತಿ, 8ರಾಗ 7 ಕಳೆದ್ರೆ ಎಷ್ಟು ಉಳಿತೈತಿ, 1 ಉಳಿತೈತಿ. 1 ವ್ಯಾಲ್ಯೂ ಎಷ್ಟು, 15 ವ್ಯಾಲ್ಯೂ 45 ಅಂದ್ರೆ 1 ವ್ಯಾಲ್ಯೂ ಎಷ್ಟು, 15 ಕೆಳಗೆ 45 ಮ್ಯಾಗ ಇಂಟು 1 ಇದ್ರೂ ಅಷ್ಟ, ಇಲ್ಲೂ ಕಷ್ಟ. 15 1 15, 15 3 45. ವ್ಯತ್ಯಾಸ ಎಷ್ಟೈತಿ ರೀ, 3 ವ್ಯತ್ಯಾಸ ಐತಿ. ಆಪ್ಷನ್ ನಂಬರ್ D4 ಇದೆ ರೈಟ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. $120 ಮೀಟರ್ ಮತ್ತು 180 ಮೀಟರ್ ಉದ್ದದ ಅಥವಾ ಸಮಾನಾಂತರ ಹಳ್ಳಿಗಳ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ 2 ರೈಲುಗಳು, ಅವುಗಳ ವೇಗ ಗಂಟೆಗೆ 40 km/h ಮತ್ತು ಗಂಟೆಗೆ 35 km ಇವೆ. ಪರಸ್ಪರ ಹಾದು ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತವೆ ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, 2 ರೈಲ್ ಇದಾವ. ಒಂದು ಈ ಕಡೆಯಿಂದ ಬರತೈತಿ, ಒಂದು ಈ ಕಡೆಯಿಂದ ಬರತೈತಿ. ಇವ ಒಂದಕ್ಕೊಂದು ಹಿಂಗೆ ಇದ್ರ ಹಿಂದಿನ ಬಾಲ್ ದಾಟ್ಬೇಕು, ಇದ್ರ ಹಿಂದಿನ ಬಾಲ್ ದಾಟ್ಬೇಕು. ಒಂದಕ್ಕೊಂದು ಹಿಂಗೆ ಇದು ಈ ಕಡೆ ಹೋಗ್ಬೇಕು, ಅದು ಆ ಕಡೆ ಹೋಗ್ಬೇಕು. ಒಂದಕ್ಕೊಂದು ದಾಟಕ್ಕೆ ಎಷ್ಟು ಟೈಮ್ ತಗೋತ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡಿ, ನಮ್ಗೆ ಏನು ಕೊಟ್ಟಾರೆ ಈಗ, 120 ಮೀಟರ್ ಐತಿ. ಲೆಂತ್ ಫಾರ್ಮುಲಾ ಏನೈತಿ, L/S/T. ನಮಗೇನು ಕೇಳ್ತಾರೆ, ಟೈಮ್ ಕೇಳ್ತಾರೆ, L/S ಮಾಡ್ಬೇಕು ನಾವು. ಈಗ ಎಷ್ಟು ಅದಾವ ಲೆಂತ್, 2 ಲೆಂತ್ ಅವ, 2 ಲೆಂತ್ ಪ್ಲಸ್ ಮಾಡ್ಕೊರಿ. 120 ಇಲ್ಲಿ ನೋಡ್ರಿ, 120 ಪ್ಲಸ್ 180 ಅಂದ್ರೆ ಎಷ್ಟು ಆಗ್ತದ, 300 ಆಯ್ತು. ನೆಕ್ಸ್ಟ್ ಏನು ಮಾಡ್ಬೇಕಾ, 2 km/h ಇವು. ಒಂದು 40 km/h, ಒಂದು 35 km/h. ಅದನ್ನ ಏನು ಮಾಡ್ಬೇಕು ನಾವೀಗ, ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಮೀಟರ್ ಪರ್ ಸೆಕೆಂಡ್ ಅಂತಂದ್ರೆ ನೋಡ್ರಿ, ಈಗ ಎಷ್ಟೈತಿ, ಈಗ 40 ಐತಿ. ಈಗ ಯಾಕೆ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು, ಇವ ಮೀಟರ್ ಒಳಗೈತಿ, ಇಲ್ಲಿ ಲೆಂತ್ ಮೀಟರ್ ಒಳಗೈತಿ, ಅದಕ್ಕೆ ಅದನ್ನು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. 40 × 5/18 ನೋಡ್ರಿ. ಈಗ ಕಟ್ತಾವ್ರಿ, ಈಗ ಕಟ್ತಾವ್ರಿದ್ರೆ ಈಗ ಕಟ್ತಾವಂಗಿಲ್ಲ, ಪೂರ್ಣ ಕಟ್ತಾವಂಗಿಲ್ಲ. 4 5 20, ಈ 0 ಆ್ಯಸ್ ಇಟ್ ಇಸ್ /18. ಈಗ ಕಟ್ತಾವ್ರಿ, 2 9 2 2 10 20 0 0 ಎಷ್ಟು ಬಂತಿದೆ, 100/9 ಬಂತು. ನೆಕ್ಸ್ಟ್ ಎರಡನೇದು ಎಷ್ಟೈತಿ, ಅದು 35. 35 × 5/18 ಇದೆಷ್ಟಾಗುತ್ತೆ, 35 ಇಲ್ಲಿ ಎಷ್ಟು, 175. ಕಟ್ತಾವಂಗಿಲ್ಲ, 175 /18 ಇಷ್ಟು ಬಂತು. ಈಗ ನೋಡ್ರಿ, ನೀವು ಎರಡನ್ನೂ ಪ್ಲಸ್ ಮಾಡ್ಕೊರಿ. ಯಾವ ರೀತಿ ಮಾಡ್ಕೊ ನೋಡ್ರಿ, ಇಲ್ಲಿಗ 100/9 ಐತೆ, ಪ್ಲಸ್ 175/18 ಮಾಡ್ರಿ. ಈ ಎರಡು ಎಲ್ ಸಿ ಎಮ್ ಎಷ್ಟಾಕೈತಿ, ಈಗ 18 ಆಯ್ತು. 18 9 ಎಷ್ಟೇ 18, 9 2 18, 18 ಎಷ್ಟೇ 18, 18 1 18, 100 ಎಷ್ಟು, 200 ಪ್ಲಸ್ 175 ಆ್ಯಸ್ ಇಟ್ ಇಸ್ 175 1 175. 200 ಪ್ಲಸ್ 175 ಎಷ್ಟಾಕೈತಿ, 375 ಆಯ್ತು. ನಮಗೆ ಲೆಂತ್ ಎಷ್ಟೈತಿ, ಇಲ್ಲಿ 300 ಐತಿ. ಟೈಮ್ ಎಷ್ಟೈತಿ, ಸ್ಪೀಡ್ ಎಷ್ಟೈತಿ, 375 / 18 ಐತಿ. 375 / 18 ಅಂದ್ರೆ ಈ 18 ಕಡೆ ಮ್ಯಾಲೆ ಸರಿ ಏನಾಕೈತಿ, ಇಲ್ಲಿ ಹೋಗಿ ಇಂಟು ಆಕೈತಿ, ಇಲ್ಲಿದ ಹೋಯ್ತಿ. ಈಗ ನೋಡ್ರಿ, ಕಟ್ತಾ ಹೊಡ್ರಿ. ಈಗ 5 7 35, 2 ಉಳಿತು, 5 5 25. ಓಕೆ, ನೆಕ್ಸ್ಟ್ 5 6 30, ಈ 0 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 5 1 5, 5 5 25. ನೆಕ್ಸ್ಟ್ 5 1 5 ಎಷ್ಟು ಉಳಿತಾ, 1 ಉಳಿತಾ, 5 2 10. ಓಕೆ, ನೆಕ್ಸ್ಟ್ 3 5 15, 3 4 12, 3 4 12 ಆಯಿತು. ನೆಕ್ಸ್ಟ್ ನೋಡ್ರಿ, 5 ಮಗ್ಯಾಗ 4 ಇಲ್ಲ, 5 ಮಧ್ಯೆ 18 ಇಲ್ಲ. 18 4 ಎಷ್ಟು ನೋಡ್ರಿ, 18 4 8 4 32, 4 1 4 5 6 7 72 ಬಂತು. ಏನು ಬಂತ, 72 ಬಂತ. / 5 ಐತಿ, 5 ಇಟ್ಕೋರಿ. 5 1 5, 5 1 5 ಎಷ್ಟು ಉಳಿತ, 2 ಉಳಿತ. 5 4 20 ಮತ್ತು 2 ಉಳಿತು, ಪಾಯಿಂಟ್ ಕೊರಿ. 5 4 20 ಎಷ್ಟಾಗ್ತದೆ ಆನ್ಸರ, 14.4 ಸೆಕೆಂಡ್ ಆಗ್ತದೆ. ಆಪ್ಷನ್ ನಂಬರ್ ಯಾವ್ದು ನೋಡ್ರಿ, 14.4 ಸೆಕೆಂಡ್, 14.4 ಸೆಕೆಂಡ್. ಆಪ್ಷನ್ ನಂಬರ್ ಎ ಇಸ್ ದ ಸರಿಯಾದ ಉತ್ತರ ಆಗ್ತದೆ. ಓಕೆ,
ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ, ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 4 ಮತ್ತು ಇದು ಎಕ್ಸ್ 2 ಅಲ್ಲ, ಎಕ್ಸ್ ಸ್ಕ್ವೇರ ವೈ ಸ್ಕ್ವೇರ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 8 ಆಗಿದ್ದರೆ ಎಕ್ಸ್ ಮೈನಸ್ ವೈ ಎಷ್ಟಾಗೈತೆ ಅಂತ ಕೇಳ್ತಾರೆ. ಈಗ ನೋಡ್ರಿ, ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 4. ನೆಕ್ಸ್ಟ್ ಏನು ಕೊಟ್ಟಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 8 ಹಾಗಿದ್ರೆ ಎಕ್ಸ್ ಮೈನಸ್ ವೈ ಎಷ್ಟಾಗೈತೆ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, ಎಕ್ಸ್ ಪ್ಲಸ್ ವೈ ಎಷ್ಟಾಗೈತೆ 4 ಆಗೈತಿ. ನೀವು ಇಟ್ಕೋರಿ, ಈಗ ಎಷ್ಟು ಇಟ್ಕೋರಿ, ಈಗ 3 ಪ್ಲಸ್ 1 ಎಷ್ಟಾಗೈತಿ 4 ಆಕೈತಿ. ಇಲ್ಲಿ ಅಪ್ಲೈ ಆಯ್ತು, ಇಲ್ಲಿ ಕರೆಕ್ಟ್ ಅಪ್ಲೈ ಆಯ್ತು. 3 ಪ್ಲಸ್ 1 4 ಕರೆಕ್ಟ್ ಅಪ್ಲೈ ಆಯ್ತು. ಇಲ್ಲಿ ನೋಡ್ಬೇಕು, ಈಗ ನಾವು ಎಕ್ಸ್ 3 ತಿಳ್ಕೊಂತೀವಿ, ವಾಯ 1 ಅಂತ ತಿಳ್ಕೊಂತೀವಿ. ಇಲ್ಲಿ ನೋಡ್ರಿ, ಎಕ್ಸ್ 3 ಸ್ಕ್ವೇರ್ ಎಷ್ಟ, 3 3 9 ಮೈನಸ್ ವಾಯ್ ಎಷ್ಟೈತಿ 1 ಐತಿ, ಮೈನಸ್ 1 ಐತಿ. 1 ಸ್ಕ್ವೇರ್ ಎಷ್ಟ, 1 1 1, 9ರ 1 ಕಡೆ ಎಷ್ಟು ಐತಿ 8. ಓಕೆ, ಇದು ಅಪ್ಲೈ ಆಯ್ತು. ಹಾಗಿದ್ರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆ ಎಷ್ಟಾಯ್ತು, 3 1 ಎಕ್ಸ್ ಮತ್ತು ವಾಯ್ಗಳ ಬೆಲೆ ಆಯ್ತು. ಎಕ್ಸ್ ಎಷ್ಟೈತಿ 3 ಐತಿ, ವಾಯ್ ಎಷ್ಟೈತಿ 1 ಐತಿ. ಎಕ್ಸ್ ಮೈನಸ್ ವಾಯ್ ಎಷ್ಟಾಗೈತಿ ಕೇಳ್ತಾರೆ. 3ರ 1 ಕಡೆ ಎಷ್ಟು ಉಳಿತೈತಿ, 2 ಉಳಿತೈತಿ. ಹಾಗಿದ್ರೆ ಆನ್ಸರ್ ಏನ್ರಿ, 2 ಸರಿಯಾದ ಉತ್ತರ. ಆಪ್ಷನ್ ನಂಬರ್ P2 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ನಾಳೆ ನಿಮ್ಮ ಎಕ್ಸಾಮ್ ಅಂತೂ ಸ್ಟಾರ್ಟ್ ಆಗ್ತಾವ. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರ್ರಿ ಅಂತ ಹೇಳ್ತಾ, ಯಾರು ಭಯವನ್ನು ಪಡೆದು ಬೇಡ. 2025 ಅಗ್ನಿವೀರ ಪರೀಕ್ಷೆ ಬರೆಯುತ್ತಿರುವ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಬಳಗಕ್ಕೆ ನಮ್ಮ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಅಥವಾ ನನ್ನ ವತಿಯಿಂದ ಶುಭವಾಗಲಿ ಅಂತ ಹಾರೈಸುತ್ತಾ, ಎಲ್ಲರೂ ಧೈರ್ಯದಿಂದ ಎಕ್ಸಾಮ್ ಬರೆದು ನೀವು ಕಂಡಿರ್ತಕ್ಕಂಥ ಕನಸನ್ನು ನನಸಾಗಿ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ವಿದಾಯ ಹೇಳ್ತೀನಿ. ಓಕೆ, ಇವತ್ತಿನ ಕ್ಲಾಸಿಗೆ ವಿದಾಯ ಹೇಳ್ತೀನಿ. ಜೈ ಹಿಂದ್.